ಅಲ್ಲಿ ಮತ್ತೆ ಊಟ ಕೊಟ್ಟರೆ ಇವರಿಗೆ ಯಾಕೆ ಊಟ ಕೊಟ್ಟರೆ ಅಂತ ಹೇಳಿ ಆಗ ತಿನ್ನುವಾಗ ಯಾರು ಕೂಡ ಕೇಳುದು, ಈಗ ಯಾಕೆ ಕೊಟ್ಟರು ಅಂತ ಕೇಳುದು ಇದನ್ನು. ಅದು ನನ್ನ ಸಮಾಜದ, ನನ್ನ ಜಿಲ್ಲೆಯ, ನಮ್ಮ ಸಮುದಾಯದ, ಬ್ಯಾರಿ ಸಮುದಾಯದ ಗೌರವವನ್ನು ಹೆಚ್ಚಿಸುವುದಲ್ಲದೆ ಅದಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಹಿಂದೆ ಕೂಡ ಮಾಡಲಿಲ್ಲ, ಈಗಲೂ ಕೂಡ ಮಾಡಲಿಲ್ಲ, ಮುಂದೆ ಕೂಡ ಮಾಡಲಿಲ್ಲ. ನಾನು ಬಹುಶಃ ಇನ್ನೂ ಕೂಡ ಬಹಳಷ್ಟು ಮಾತಾಡಲಿಕ್ಕೆ ಬಹಳಷ್ಟಿದೆ. ಆದಾಗ ನಾನು ಶಬೀರ್ ಮತ್ತು ತಂಡದವರಿಗೆ ನಾನೆಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು, ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ, ಟೀಕೆ ಮಾಡಲಿಕ್ಕೆ ಬಹಳ ಸುಲಭ. ಕೆಲಸ ಮಾಡುವವನಿಗೇನು ಯೋಜನೆ ಮಾಡಬೇಕು, ಶ್ರಮ ಪಡಬೇಕು, ಇದನ್ನು ಅನುಷ್ಠಾನ ಮಾಡಬೇಕು, ಜನರ ಅಡ್ಡಗಾಲನ್ನೆಲ್ಲ ನಿರ್ವಹಿಸಬೇಕು, ಮತ್ತೆಲ್ಲ ಮಾತುಗಳನ್ನು ಕೇಳಬೇಕು. ಅದ್ರ ಜೊತೆಯಲ್ಲಿ ಇನ್ನು ಸಕ್ಸಸ್ ಆಗದಿದ್ದರೆ ತಗೊಳ್ಳಿ, ಕಲ್ಲು ಬಿಸಾಡುವ ರೀತಿ ಹೇಗಿದೆ, ಎಲ್ಲಿಂದ ಬರ್ತಂದು ಯಾರಿಗೂ ಅದನ್ನು ಕೂಡ ರಿಸ್ಕ್ ಕೂಡ ತಗೊಳ್ಬೇಕು. ಇಲ್ಲ ತಗೊಂಡು ಅದನ್ನು ಬಹುಶಃ ಕಷ್ಟಪಟ್ಟು ಅನುಷ್ಠಾನ ಮಾಡಿದಾಗ ಇದನ್ನು ಟೀಕೆ ಮಾಡುವವರಿಗೆ ದೂರದಿಂದ ಬಹಳ ಸುಲಭವಾಗಿ ಕಾಣ್ತದೆ. ಇದು ಬಹುಶಃ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ವಿಚಾರ. ಅದಕ್ಕಾಗಿ ನಾನು ಯಾವಾಗಲೂ ಯಾಕಂತ ಹೇಳಿದರೆ, ನನ್ನ ವಿಧಾನಸೌಧದ ಡೋರೇ ಪಾಲು ಬಿದ್ದಿತ್ತು ತುಂಡಾಗಲಿಕ್ಕೆ, ಅದನ್ನು ಇದನ್ನು ಯಾಕೆ ಸರಿಪಡಿಸಂತ ಈಗ ನನ್ನ ಹತ್ರ ಕೇಳುವಂಥ ವಿಚಾರ ಇವತ್ತು ಆಗಿದೆ. ಅಲ್ಲಿ ಮತ್ತೆ ಊಟ ಕೊಟ್ಟರೆ ಇವರಿಗೆ ಯಾಕೆ ಊಟ ಕೊಟ್ಟರೆ ಅಂತ ಹೇಳಿ ಆಗ ತಿನ್ನುವಾಗ ಯಾರು ಕೂಡ ಕೇಳುದು, ಈಗ ಯಾಕೆ ಕೊಟ್ಟರು ಅಂತ ಕೇಳುದು ಇದನ್ನು. ಇವರಿಗೆ ಇಲ್ಲಿ ಯಾರು ಉತ್ತರ ಹೇಳಿಕೊಂಡು ಹೋಗುವಂಥ ಪರಿಸ್ಥಿತಿ ಅಂತ ಒಂದು ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಅದು ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗುದು. ಮತ್ತು ನೀವು ನನ್ನ ಸಮುದಾಯದವರು, ನಾನು ಭಾಳ ಸ್ಪಷ್ಟವಾಗಿ ನನ್ನ ಕ್ಷೇತ್ರದವರಿಗೆ ಮತ್ತು ನನ್ನ ಜಿಲ್ಲೆಯವರಿಗೆ ಹಿಂದೆ ಕೂಡ ನಾನು ಹೇಳಿದ್ದೇನೆ, ನಾನು ರಾಜ್ಯಕ್ಕೆ ದೀರ್ಘವಾದ ರಾಜ್ಯಕ್ಕೆ ಜೀವನ ಮಾಡಿಕೊಂಡು ಬೇರೆ ಬೇರೆ ಹಂತಕ್ಕೆ ನಾನು ಇವತ್ತು ಬಂದು ನನ್ನ ಮೊದಲ ಉದ್ದೇಶ ಏನಂತ ಹೇಳಿದರೆ, ಅದು ನನ್ನ ಸಮಾಜದ, ನನ್ನ ಜಿಲ್ಲೆಯ, ನಮ್ಮ ಸಮುದಾಯದ, ಬ್ಯಾರಿ ಸಮುದಾಯದ ಗೌರವವನ್ನು ಹೆಚ್ಚಿಸುವುದಲ್ಲದೆ ಅದಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಹಿಂದೆ ಕೂಡ ಮಾಡಲಿಲ್ಲ, ಈಗಲೂ ಕೂಡ ಮಾಡಲಿಲ್ಲ, ಮುಂದೆ ಕೂಡ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಕ್ಷೇತ್ರದವರಿಗೂ ನಾನು ಹೇಳಿದೆ. ನಿಮ್ಮ ಗೌರವ ಉಳಿಸುವ ಕೆಲಸ ನಮ್ಮದು. ಅದೇ ರೀತಿ ಹಂತ ಹಂತವಾಗಿ ಇವತ್ತು ಬೇರೆ ಬೇರೆ ರಾಜಕೀಯವಾದ ಜಂಜಾಟದಲ್ಲಿ ಇವತ್ತು ನಾವಿಲ್ಲಿ ಬಂದು ನಿಂತು ಬೇರೆ ಬೇರೆ ಸಮಸ್ಯೆ ಇದ್ದರೂ ಕೂಡ ಅದು ನಮ್ಮದೊಂದು ಪುಸ್ತಕನೇ ಬರಿಬೋದು. ಇಲ್ಲಿ ತನಕ ಮುಟ್ಲಿಕ್ಕೆ ಎಷ್ಟೆಲ್ಲ ನಡೆದು ಬಂದ ದಾರಿ ಅಂತೇಳಿ ಬಹುಶಃ ಮುಂದಿನ ಪುಸ್ತಕವಾದ ಅವಕ್ಕೆ ಆಗ್ತದೆ. ಆದ ಕಾರಣದೆಲ್ಲ ಸ್ವಾಭಾವಿಕ. ಆದ ಕಾರಣ ಶಬೀರ್ ಅವರಿಗೆ ನಾನು ಭಾಳಷ್ಟು ಈಗನೇ ಹೇಳ್ತೇನೆ. ಯಾಕಂತ ಹೇಳಿದರೆ ನಾನು ನಾನು ಹಿಂದೆ ಕೂಡ ಹೇಳಿದ್ದೆ, ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಭಾಳ ಒಟ್ಟಿಗೆ ನಿಂತಾಗ ಭಯಂಕರ ಒಂದು ಖುಷಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.